ನಮಸ್ಕಾರ ಗುರು. ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. PKL 12 ಸೀಸನ್ 12 ಸ್ಟಾರ್ಟ್ ಆಗಿದೆ. ಏನಪ್ಪಾ ಅಂದ್ರೆ ಇವತ್ತು ಮ್ಯಾಚ್ ಸೈಕ್ ಆಗಿದ್ವು. 2 ಮ್ಯಾಚ್ ಇತ್ತು ಗುರು. ಒಂದು ತೆಲುಗು ಟೈಟಾನ್ಸ್ ವರ್ಸಸ್ ತಮಿಳ್ ತಲವಾಸ್ ಇತ್ತು. ಆಮೇಲೆ ನೆಕ್ಸ್ಟ್ ನಮ್ದಿತ್ತು ಗುರು, ಬೆಂಗಳೂರು ಬುಲ್ಸ್ ವರ್ಸಸ್ ಪುಣೇರಿ ಪಲ್ಟನ್ಸ್. ಫಸ್ಟ್ ಮ್ಯಾಚ್ ಬಗ್ಗೆ ಆಮೇಲೆ ಮಾತಾಡೋಣ. ಹೋ, ಏನ್ ಕ್ರೇಜಿ ಮ್ಯಾಚ್ ಗುರು. ಬೆಂಗಳೂರು ಬುಲ್ಸ್ ವರ್ಸಸ್ ಪುಣೇರಿ ಪಲ್ಟನ್ಸ್. ಪುಣೆ ನೋಡಿದ್ರೆ ಸಕ್ಕತ್ತಾಗಿರೋ ಸಾಲಿಡ್ ಆಗಿರೋ ಟೀಮು. ಈ ಕಡೆ ಬೆಂಗಳೂರು ಬುಲ್ಸ್ ಅಂತೂ ಗೊತ್ತಿರೋದೇ ನಿಮ್ಗೆ, ಹೊಸ ಟೀಮು, ಹೊಸ ಒಂದು ಕೋಚು. ಸೊ ಏನ್ ಮಾಡ್ತಾರೋ ಏನಿಲ್ಲ ಅಂತ ಕಾದು ಕುಳಿತಿದ್ವಿ ಗುರು. ಬಟ್ ಎಂತ ಮ್ಯಾಚು ಅಂತ ಅಂದ್ರೆ, ಫಸ್ಟ್ ಮ್ಯಾಚ್ ಅಲ್ಲೇ ಟೈ ಬ್ರೇಕರ್ ತೋರಿಸ್ಬಿಟ್ರಲ್ಲ ಅಂತ. ಟೈ ಬ್ರೇಕರ್ ಅಂದ್ರೆ ಏನ್ ಕತೆ ಎಲ್ಲ ಸ್ವಲ್ಪ ಕನ್ಫ್ಯೂಷನ್ ಇತ್ತು. ಬಟ್ ಫಸ್ಟ್ ಮ್ಯಾಚ್ ಅಲ್ಲೇ ತೋರಿಸ್ಬಿಟ್ರು ಗುರು ನಮ್ಮ ಹುಡುಗರು. ಆ ತರ ಒಂಥರ ಕ್ರೇಜ್ ಆಗಿ ಆಡಿದ್ರು ಅಂತಾನು ಹೇಳ್ಬೋದು. ಹೋದ ವರ್ಷ ಒಂದು ಕಂಪೇರ್ ಮಾಡಿದ್ರೆ ಗುರು, ಸಾಲಿಡ್ ಟೀಮ್ ಬಿಲ್ಡ್ ಆಗಿದೆ ಅಂತಾನೆ ಅನಿಸ್ತಾ ಇದೆ. ಅಂದ್ರೆ ಪುಣೇರಿ ಪಲ್ಟನ್ಸ್ಗೆ ಇವರು ಟಕ್ಕರ್ ಕೊಟ್ಬಿಟ್ಟು ಟೈ ಬ್ರೇಕ್ ಮಾಡ್ಕೊಂಡು ಟೈ ಬ್ರೇಕರ್ ಅಲ್ಲಿ ಹಂಗೋ ಹೆಂಗೋ ಸೋಲ್ತಾರೆ ಅಂತಂದ್ರೆ, ಸೊ ಈ ಒಂದು ಟೀಮ್ ಅಲ್ಲಿ ಏನೋ ಇದೆ. ಏನೋ ಅಂತಂದ್ರೆ ಒಂಥರ ಹುಮ್ಮಸ್ ಇದೆ, ಗೆಲ್ಬೇಕು ಅನ್ನೋ ಒಂದು ಅಂದ್ರೆ ತಾಕತ್ತು ಇದೆ, ಆ ಹುಮ್ಮಸ್ಸು ಇದೆ. ಸೊ ನಮ್ಮ BC ರಮೇಶ್ ಅವರು ಕೋಚ್ ಕೂಡ ಸರಿಯಾಗಿ ಟ್ರೈನ್ ಮಾಡಿದರೆ ಇನ್ನು ಸಖತ್ತಾಗಿ ಮುಂದೆ ಬರ್ತಾ ಏನ್ ಬೇರೆ ಪಂದ್ಯಗಳಿರ್ತಾವಲ್ಲ, ಆ ಪಂದ್ಯಗಳಲ್ಲಿ ಚೆನ್ನಾಗಿ ಪ್ರದರ್ಶನ ತೋರಿಸ್ತಾರೆ ಅಂತ. ಸೊ ಈ ಪಂದ್ಯಕ್ಕೆ ಬರೋದಾದ್ರೆ ಗುರು, ಸಿಂಪಲ್ ಏನಂದ್ರೆ 13 ಇರ್ತಾರೆ ಹಾಫ್ ಟೈಮ್ ಅಲ್ಲಿ. ಆ ತರ ಕಾಳಗ ನಡೀತಾ ಇತ್ತು ಅಂತ ಇಬ್ಬರ ಮಧ್ಯೆ. ನಾನು ಬಿಟ್ಕೊಡಲ್ಲ ನೀನು ಬಿಟ್ಕೊಡಲ್ಲ ಅನ್ನೋ ತರ ಏನೋ ಇತ್ತು ಗುರು. ಈ ಕಡೆ ನಮ್ಮ ಬುಲ್ಸ್ ನಮ್ಮ ವೈಸ್ ಕ್ಯಾಪ್ಟನ್ ಆಯ್ತು. ಆಮೇಲೆ ಗ್ಯಾಪ್ ಅಲ್ಲಿ ನಮ್ಮ ಕ್ಯಾಪ್ಟನ್ ಅಂಕುಶ್ ರಾಠಿ ಅವರು ಹೈ-ಫೈ ಬೇರೆ ತಗೊಂಡ್ರು. ಈ ಕಡೆ ನಮ್ಮ ಶಿಂದೆ ಅಣ್ಣ ವೈಸ್ ಕ್ಯಾಪ್ಟನ್ ಅಣ್ಣ ರೀಡಿಂಗ್ ಅಲ್ಲಿ ಸೂಪರ್ 10 ಬೇರೆ ಬಂತು. ಎಲ್ಲ ಆಯ್ತು. 13 ಹಾಫ್ ಟೈಮ್ ಅಲ್ಲಿ ಇದ್ರು. ಒಂಥರ ಕ್ರೇಜಿ ಬ್ಯಾಟಲ್ ನಡೀತಾ ಇತ್ತು ಗುರು. ಹೆಂಗಂದ್ರೆ 14-17 ಆಗಿತ್ತು ಒಂದು ಟೈಮ್ ಅಲ್ಲಿ. ಅಂದ್ರೆ ನಮ್ಮ ಬೆಂಗಳೂರು ಬುಲ್ಸ್ ಅವರು 17 ಆಗಿತ್ತು, 3 ಪಾಯಿಂಟ್ ಎಕ್ಸ್ಟ್ರಾ ಇದ್ರು. ಅವ್ರ ತಂಡನ ನಾವು ಫುಲ್ ಏನಂದ್ರೆ ಆಲ್ ಔಟ್ ಮಾಡೋ ತರ ಒಂದು ಸಿಚುವೇಶನ್ ಕ್ರಿಯೇಟ್ ಆಗಿತ್ತು ಗುರು. ಆ ಕಡೆ ನೋಡಿದ್ರೆ ಮೋಹಿತ್ ಅಣ್ಣ, ಪಂಕಜು ಇವರೆಲ್ಲ ಚೆನ್ನಾಗಿ ಆಡ್ತಾ ಇದ್ರು. ಆ ಟೈಮಲ್ಲಿ ಗುರು ಸಡನ್ ಆಗಿ ಬಂದ್ಬಿಟ್ಟು 4 ಪಾಯಿಂಟ್ ಏನೋ ಕೊಟ್ಬಿಡ್ತೇವೆ ನಮ್ಮ ಬೆಂಗಳೂರು ಬುಲ್ಸ್ ಅವರು. 18-17 ಆಗ್ಬಿಡ್ತಾರೆ ಗುರು. ಅದು ಮೇನ್ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಅಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಆಯ್ತು ಅಂತ ಹೇಳ್ಬೋದು. ಸೊ ಕ್ರೇಜ್ ಅಂದ್ರೆ ಕ್ರೇಜ್. ಅಲ್ಲಿ ಒಂದು 4 ಪಾಯಿಂಟ್ಸ್ ಎಕ್ಸ್ಟ್ರಾ ಹಂಗೆ ಕೊಟ್ಟೆ ಬಿಟ್ವಿ ನಾವು ಅನ್ನೋತರ. ಇಲ್ಲ ಅಂದಿದ್ರೆ ನಮ್ದು 20-14 ಏನೋ ಆಗಿರೋದು ಗುರು. ಸೊ ಸ್ವಲ್ಪ ಕ್ರೇಜಿ ಅನ್ಸಿರೋದು ಆ ಟೈಮಲ್ಲಿ. ಆಮೇಲೆ ಇನ್ನು ಈ ಕಡೆ ನೋಡ್ತಾ ಇರ್ಬೇಕಾದ್ರೆ ಲಾಸ್ಟ್ ಒಂದು 10 ಮಿನಿಟ್ಸ್ ಅಲ್ಲಿ ಸಖತ್ತಾಗಿ ಕಾಳಗ ನಡೀತಾ ಇತ್ತು ಇಬ್ಬರ ಕಡೆಯಿಂದನು. ಏನಂದ್ರೆ ಗುರು, 24-23-24 ಏನೋ ಅಷ್ಟೆಲ್ಲ ಕುತ್ತಿಗೆಗೆ ಬಂದಂಗ ಆಗಿತ್ತು ಅಂತ. 32-31 ಏನೋ ಇದ್ರು ಗುರು. ಕೊನೆಯಲ್ಲಿ ನೋಡ್ಬೇಕಾದ್ರೆ ಲಾಸ್ಟ್ ಒಂದು 30 ಸೆಕೆಂಡ್ಸ್ ಹೇಳ್ತಾ ಇದ್ದೆ ನಿಮ್ಗೆ. 32-31 ಇರ್ಬೇಕಾದ್ರೆ ಗುರು, ಈ ಕಡೆ ಗ್ಯಾಪ್ ಅಲ್ಲಿ ಒಂದು ಜರ್ಸಿ ಪುಲಿಂಗ್ ಅಂತ ಬರ್ಬೇಕಾ, ಇದು ಯಾವ್ದು ಏನ್ ಕತೆ ಅನ್ನೋ ತರ ಆಗ್ಬಿಡ್ತು ಅಂತ. ಸಡನ್ ಆಗಿ ಒಂದು ಪಾಯಿಂಟ್ ಬರುತ್ತೆ ನಮ್ಗೆ, 33 ಆಗುತ್ತೆ. ನಾವು ನೆಕ್ಸ್ಟ್ ರೈಡ್ ಹೋಗ್ತೀವಿ, 1 ಪಾಯಿಂಟ್ ಹೊಡೆದ್ಬಿಟ್ಟು ಅಥವಾ ಅಲ್ಲೇ 30 ಸೆಕೆಂಡ್ ನಾವು ಆರಾಮಾಗಿ ಅಲ್ಲೇ ನಿಂತ್ಕೊಂಡ್ಬಿಟ್ರೆ 1 ಪಾಯಿಂಟ್ ಇಂದ ಆದ್ರೂ ಗೆಲ್ತೀವಿ ಅನ್ನೋ ತರ ಏನೋ ಅನ್ಕೊಂಡಿದ್ವಿ ಗುರು. ಬಟ್ ಸಡನ್ ಆಗಿ ಜೆರ್ಸಿ ಪುಲ್ಲಿಂಗ್ ಅಂತ ಏನೋ ಬಂದ್ಬಿಟ್ಟು 1 ಪಾಯಿಂಟ್ ಅವ್ರಿಗೆ ಕೊಡ್ಬೇಕಾ. ಆ ಟೈಮಲ್ಲಿ 32-32 ಆಗ್ಬೇಕಾ. ಇದೇನೋ ಅಂಪೈರ್ ಮೋಸ ಮಾಡಿದ್ರು ಅಥವಾ ಕಮೆಂಟೇಟರ್ಸ್ ಹೇಳ್ತಾ ಇದ್ರು. ಅಂದ್ರೆ ಇದು ವಾರ್ನಿಂಗ್ ಆದ್ರೂ ಕೊಡ್ಬೇಕು ಗುರು ಅಂತ. ವಾರ್ನಿಂಗು ಕೊಡ್ಲಿಲ್ಲ, ಸೀದಾ ಡೈರೆಕ್ಟ್ ಅವರಿಗೆ ಪಾಯಿಂಟ್ ಕೊಟ್ರು. ಅಂಪೈರೇ ಮೋಸ ಮಾಡಿದ್ರು ಅಥವಾ ಇದು ಹಿಂಗಾಯ್ತು ಏನ್ ಕತೆ ಅಂತ. ಸೊ ಅಲ್ಲಿ ಕ್ಲಿಯರ್ ಆಗಿ ನೋಡ್ತಾ ಇದ್ರೆ ಥೈ ಹಿಡ್ದಿದ್ರು. ಜೆರ್ಸಿ ಪುಲ್ಲಿಂಗ್ ಇತ್ತು, ಇಲ್ಲ ಅಂತಿಲ್ಲ, ಬಟ್ ಥೈ ಎಲ್ಲ ಹಿಡ್ದು ಎಳ್ದಿದ್ರು ಗುರು. ಸೊ ನಂಗೆ ಕೇಳೋದಾದ್ರೆ ಇದು ಒಂಥರ 60-40, 50-15 ಅಲ್ಲ, 60-40, ನಮ್ ಕಡೆ ಆಯ್ತು ಅಂತಾನೆ ಹೇಳ್ಬೋದು ಗುರು. ಸೊ ಅದು ಒಂದು ಟರ್ನಿಂಗ್ ಪಾಯಿಂಟ್, ಕ್ರೇಜಿ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಅಲ್ಲಿ ನಾವು ಟೈಮ್ ಮಾಡ್ಕೊಂಡ್ವಿ ಗುರು. ಇಲ್ಲ ಅಂದಿದ್ರೆ ಅದು 1 ಪಾಯಿಂಟ್ ಬಂದಿದ್ರೆ ಈಸಿಯಾಗಿ ವಿನ್, ಅಂದ್ರೆ ಈಸಿ ಇನ್ ದ ಸೆನ್ಸ್ ಸ್ವಲ್ಪ ಕೊನೆವರೆಗೂ ಹೋರಾಡ್ಬಿಟ್ಟು ಗೆದ್ದಂಗೆ ಆಗ್ತಾ ಇತ್ತು ಅಂತ. ಸೊ ಆ ತರ ಆಗ್ತಾ ಇತ್ತು. ಆಮೇಲೆ ಇಲ್ಲಿ ಟೈ ಬ್ರೇಕರ್ ಆಯ್ತು. ಅಂದ್ರೆ ಟೈ ಬ್ರೇಕ್ ಆಗ್ಬಿಡ್ತು, 32-32 ಆಗ್ಬಿಡ್ತು. ಕೊನೆಯಲ್ಲಿ ಹೆಂಗಂತಂದ್ರೆ 5 ರೈಡರ್ಸ್ ಈ ಕಡೆಯಿಂದ, 5 ರೈಡರ್ಸ್ ಈ ಕಡೆಯಿಂದ. ಅಂದ್ರೆ ಪುಣೆ ಕಡೆಯಿಂದ 5, ಬೆಂಗಳೂರು ಕಡೆಯಿಂದ 5 ರೈಡ್ ಮಾಡ್ಬೇಕು ಅಂತ. ಏನಂದ್ರೆ ಅಲ್ಲಿ ಟ್ಯಾಕ್ಟಿಕಲ್ ಮೂವ್ ಹೆಂಗಾಗ್ಬೇಕಾಗಿತ್ತು ಅಂದ್ರೆ, ಫಸ್ಟ್ ಒಬ್ರು ಕ್ರೇಜಿ ಇರುವಂತ ಒಬ್ರು ರೈಡರು, ಈ ಕಡೆ ಲಾಸ್ಟ್ ಅಲ್ಲಿ ಇನ್ನೊಬ್ರು ಯಾರಾದ್ರೂ ಕ್ರೇಜಿ ಇರುವಂತ ರೈಡರ್ ಇಟ್ಕೋಬೇಕಾಗಿತ್ತ ಅಂತ ಅನ್ನಿಸ್ತಾ ಇತ್ತು ಆ ಟೈಮಲ್ಲಿ. ಯೂಶಲಿ ಇದು ಫಸ್ಟ್ ಟೈಮ್ ಟೈ ಬ್ರೇಕರ್ ಆಗಿರೋದ್ರಿಂದ ಈ ಇಬ್ರು ಸ್ವಲ್ಪ ಗೊಂದಲದಲ್ಲೇ ಇದ್ರು ಅಂತ ಹೇಳ್ಬೋದು. ಸೊ ನಮ್ಮವ್ರು ಏನ್ ಮಾಡಿದ್ರು ಅಂದ್ರೆ, ಲಾಸ್ಟ್ ಅಲ್ಲಿ ಧೀರಜ್ ಅಣ್ಣನ ಇಟ್ಟಿದ್ರು, ಅದಕ್ಕಿಂತ ಮುಂಚೆ ಶಿಂದೆ ಅಣ್ಣನೆಲ್ಲ ಇಟ್ಟಿದ್ರು ಗುರು. ಸಖತ್ತಾಗಿ ನಡೀತಾ ಇತ್ತು. ಸಡನ್ ಆಗಿ ನಮ್ಮ ಅಂಕುಶ್ ರಾಠಿ ಕ್ಯಾಪ್ಟನು ಬುಸುಕ್ ಹಿಡಿತಾರೆ ಗುರು. ಸಚಿನ್ ಅಣ್ಣನ ಅಂದ್ರೆ ಥೈನ ತೊಡೆ ನಡ್ಬಿಟ್ಟು ಎಳ್ಕೊಂಡ್ ಬಿಡ್ತಾರೆ. ಅಲ್ಲಂತೂ ಕುಣ್ದಾಡ್ಬಿಟ್ವಿ ನಾವು, ಇನ್ನೇನಾಯ್ತು ಗೆದ್ದೆ ಬಿಟ್ವಲ್ಲ ಅನ್ನೋ ತರ. ಬಟ್ ಆ ಲಾಸ್ಟ್ ಪಾಯಿಂಟ್ ಗುರು, ಹೆಂಗೋ ಮಾಡಿ ಧೀರಜ್ ಅಣ್ಣನ ಸಾಟ್ ಪಾಟ್ ಹುಡುಗಂತ ಹಿಡಿಬೇಕಾ. ಈ ಕಡೆ ಇವ್ರು ಯಾರೋ ಪುಣೇರಿ ಪಲ್ಟನ್ಸ್ ಅವರು 6 ಮತ್ತೆ 4 ಇಂದ ಸೋತ್ ಬಿಟ್ವಿ ಗುರು ನಾವು. ಈ ಧೀರಜ್ ಅಣ್ಣ ಸ್ವಲ್ಪ ಗ್ಯಾಪ್ ಅಲ್ಲಿ ಬೋನಸ್ ಪಾಯಿಂಟ್ ತಗೊಂಡು
ಸುಮ್ಮನೆ ಸಡನ್ ಆಗಿ ಬಂದ್ಬಿಟ್ಟಿದ್ರೆ ಮಸ್ತಾಗಿರೋದೇನೋ, ಬಟ್ ಬೋನಸ್ ತಗೊಳಕ್ಕಾಗ್ಲಿಲ್ಲ. ಆ ಬಾಲ್ ಕ್ಲೈನ್ ಮುಟ್ಟಿದ್ರೇನೆ ಬೋನಸ್ ಅಂತ ಇತ್ತು, ಆ ಲೈನು ಮುಟ್ಲಿಲ್ಲ. ಸಡನ್ ಆಗಿ ಇವ್ರು ಎಳ್ಕೊಂಡ್ ಬಿಟ್ರು. 6-4 ಟೈ ಬ್ರೇಕರ್ ಅಲ್ಲಿ ಸೋತ್ವಿ ಗುರು. ಸೊ ಏನಂದ್ರೆ ಅದೇ ಫಸ್ಟ್ ಮ್ಯಾಚ್ ಆಬ್ವಿಯಸ್ಲಿ ಸ್ವಲ್ಪ ಗೆದ್ದು ಒಂಚೂರು ಇನ್ನೊಂದು ಜಾಸ್ತಿ ಹುಮ್ಮಸ್ ಬರ್ತಿತ್ತೇನೋ, ಬಟ್ ಸ್ಟಿಲ್ ಫೈಟ್ ಅಂತೂ ಕೊಟ್ಟಿದ್ದಾರೆ ಗುರು. ಹೋದ್ ವರ್ಷ ಕಂಪೇರ್ ಮಾಡಿದ್ರೆ ಕಾಂಪಿಟೇಷನ್ ಅಂದ್ರೆ ಫುಲ್ ಕಾಂಪಿಟೇಷನ್ ಅಂತೂ ಕೊಡ್ತೀವಿ ಗುರು ಅನ್ನೋ ತರ ಅಂತೂ ಇದ್ದಾರೆ. ಆಮೇಲೆ ಇವತ್ತು ಯೋಗೇಶ್ ಅಣ್ಣನ ಕಡೆ ಏನೂ ಬರ್ಲಿಲ್ಲ ಗುರು. ಅಂದ್ರೆ ಸ್ವಲ್ಪ ಯೋಗೇಶ್ ಅಣ್ಣ ಒಂದು ಬ್ಯಾಡ್ ಡೇ ಅಥವಾ ಆಫ್ ಡೇ ಅಂತ ಹೇಳ್ಬೋದು. ನೆಕ್ಸ್ಟ್ ಮ್ಯಾಚ್ ಸಖತ್ತಾಗಿ ಕಂಬ್ಯಾಕ್ ಮಾಡ್ಲಿ ನಮ್ಮ ಯೋಗೇಶ್ ಅಣ್ಣ ಅಂತ. ಸೊ ಅವ್ರದ್ದು ಸ್ವಲ್ಪ ಆಫ್ ಡೇ ಇರೋದ್ರಿಂದ ಸ್ವಲ್ಪ ಆ ಕಡೆ ಈ ಕಡೆ ಅನ್ನಿಸ್ತು. ಯಾಕಂದ್ರೆ 4 ಪಾಯಿಂಟ್ಸ್ ಕೊಟ್ರಲ್ಲ, ಅಲ್ಲಿ ಒಂದು ಯೋಗೇಶ್ ಅಣ್ಣ ಸ್ವಲ್ಪ ಬೇಗ ಹಿಡಿಬೇಕು ಅಂತ ಮೂವ್ ಮಾಡ್ತಾ ಇದ್ರು, ಆ ತರ ಆಗ್ಬಿಡ್ತು. ಆಮೇಲೆ ಕೆಲವೊಂದ್ ಕಡೆ ಆ ಕಡೆ ಈ ಕಡೆ ಸ್ವಲ್ಪ ತಾಳ್ಮೆ ಎಲ್ಲ ಕಳ್ಕೊತಾ ಇದ್ರು. ಬಟ್ ಸ್ಟಿಲ್ ಫಸ್ಟ್ ಮ್ಯಾಚ್ ಆಗಿರೋದ್ರಿಂದ ಎಸ್ ಇದೆಲ್ಲ ಆಗ್ತಾ ಇರುತ್ತೆ. ನೆಕ್ಸ್ಟ್ ಇಂದ ಕಂಬ್ಯಾಕ್ ಮಾಡ್ಲಿ ನಮ್ಮ ಬೆಂಗಳೂರು ಬುಲ್ಸ್, ಸಖತ್ತಾಗಾಡ್ಲಿ ಅಂತ. ಇನ್ನು ತಮಿಳ್ ತಲವೇಸ್ ಅವ್ರದ್ದು ಬರ್ಬೇಕಂದ್ರೆ ಅವ್ರ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಇಬ್ರು ಜೋಡೆತ್ತುಗಳು ಘಟಾನುಘಟಿಗಳು ಇದಾರೆ. ಇಬ್ರು ರೈಡರ್ಸ್ ಯಾರಂದ್ರೆ ಪವನ್ ಶರಾವತ್ ಮತ್ತೆ ಈ ಕಡೆ ಯಾರು ಅರ್ಜುನ್ ದೇಶ್ವಾಲ್ ಅಣ್ಣ, ಇಬ್ರು ಸಖತ್ತಾಗಿರೋ ರೈಡರ್ ಗುರು ಅವರು. ಸೊ ಅವ್ರದ್ದು ಹೆಂಗಂದ್ರೆ ತೆಲುಗು ಟೈಟನ್ಸ್ ಈ ಕಡೆ ಭರತಣ್ಣ, ಇವ್ರ ಕಡೆ ನೋಡಿದ್ರೆ ಇವರಿಬ್ರು ರೈಡರು. ಏನಂದ್ರೆ ಅವ್ರದ್ದು ತೆಲುಗು ಟೈಟನ್ಸ್ ಒಂಥರ ಚೆನ್ನಾಗಿ ಡಿಫೆನ್ಸ್ ಎಲ್ಲ ಚೆನ್ನಾಗೆ ಮಾಡಿದ್ರು, ಆ ತರ ಎಲ್ಲ ಡಿಫೆಂಡ್ ಎಲ್ಲ ಮಾಡಿದ್ರು. ಬಟ್ ಸ್ಟಿಲ್ ಹೆಂಗಂದ್ರೆ ಇವ್ರದ್ದು ನೆಕ್ ಟು ನೆಕ್ ನಡೀತಾ ಇತ್ತು ಗುರು. ಫಸ್ಟ್ ಮ್ಯಾಚ್ ಸಖತ್ತಾಗಿ ನಡೀತಾ ಇತ್ತು. ಬಟ್ ಕೊನೆಯಲ್ಲಿ ನಮ್ಮ ಪವನ್ ಅಣ್ಣ ಬಿಡ್ಬೇಕಲ್ಲ ಗುರು. ಲಾಸ್ಟ್ 5 ಮಿನಿಟ್ಸ್ ಅಣ್ಣ ಏನೋ ಮೈ ಮೇಲೆ ಏನ್ ಬರುತ್ತೆ ಏನೋ ಗೊತ್ತಿಲ್ಲ, ದಡ ಬಡ ಅಂತ ಔಟ್ ಮಾಡ್ತಿರ್ತಾರೆ. ಸೊ ಲಾಸ್ಟ್ ಅಲ್ಲಿ ಹೆಂಗಾಗ್ಬಿಡುತ್ತೆ ಅಂದ್ರೆ ಒಂದು ಸೂಪರ್ ರೈಡ್ ಅಂದ್ರೆ ಮಲ್ಟಿಪಲ್ ರೈಡ್ ಪಾಯಿಂಟ್ಸ್ ತಗೊಂಡ್ ಬಂದ್ಬಿಟ್ಟು ಸೀದಾ ತಮಿಳ್ ತಲವೇಸ ಗೆಲ್ಲೋ ತರ ಮಾಡ್ಬಿಡ್ತಾನೆ ನಮ್ಮ ಪವನ್ ಅಣ್ಣ. ಸಖತ್ತಾಗಿತ್ತು ಅದು ಮ್ಯಾಚ್ ಕೂಡ ಚೆನ್ನಾಗಿತ್ತು. ಸೊ ಒಟ್ನಲ್ಲಿ ತಮಿಳ್ ತಲವೇಸ್ ಫಸ್ಟ್ ಮ್ಯಾಚ್ ಗೆದ್ರು, ಈ ಕಡೆ ಪುಣೇರಿ ಪಲ್ಟನ್ಸ್ ಗೆದ್ರು. ನಮ್ಮ ಬೆಂಗಳೂರು ಬುಲ್ಸ್ ನೆಕ್ಸ್ಟ್ ಮ್ಯಾಚ್ ಚೆನ್ನಾಗಿ ಆಡ್ಲಿ, ಸೂಪರ್ ಆಗಿ ಆಡ್ಲಿ. ಆಮೇಲೆ ನಾಳೆ ತೆಲುಗು ಟೈಟನ್ಸ್ ವರ್ಸಸ್ UP ಯೋಧಾಸ್ ಬೇರೆ ಮ್ಯಾಚ್ ಇದೆ ಗುರು. UP ಯೋಧಾಸ್ ಅಲ್ಲಿ ನಿಮ್ಮೆಲ್ಲರ ನೆಚ್ಚಿನ ಕರ್ನಾಟಕದ ಪ್ಲೇಯರು ಗಗನ್ ಗೌಡ ಅವರು ಆಡ್ತಿದ್ದಾರೆ. ಸೊ ಅವ್ರಿಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಚೆನ್ನಾಗಿ ಆಡ್ಲಿ. ಬಟ್ ಇವತ್ತಿನ ಮ್ಯಾಚು ಸಾಕಾಗಿತ್ತು ಗುರು. ಸೊ ಜರ್ಸಿ ಪುಲ್ಲಿಂಗ್ ಆಯ್ತು, ಎಲ್ಲ ಆಯ್ತು, ಹಾರ್ಡ್ ಲಕ್ಕು ಟಫ್ ಲಕ್ಕು ಏನೇ ಇರಲಿ, ನೆಕ್ಸ್ಟ್ ಮ್ಯಾಚು ನಮ್ಮ ಬೆಂಗಳೂರು ಬುಲ್ಸ್ ಸೂಪರ್ ಆಗಿ ಕಂಬ್ಯಾಕ್ ಮಾಡ್ಲಿ ಅಂತ ಹೇಳ್ತಾ ದಟ್ಸ್ ಇಟ್ ಫಾರ್ ದ ಡೇ. ಬಾಯ್, ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.